ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಾನು ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ಸೊ ಈ ಫೋಟೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ. ಎಸ್ ಗೈಸ್, ಇದು ನನ್ನ ಮದುವೆ ಆದಮೇಲೆ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ಮೊದಲಿಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವ್ರು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ. ಸೊ ಬನ್ನಿ, ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ, ಎಷ್ಟು ಚಿಕ್ಕದಾಗಿ ಮಾಡಿದ್ದೀವಿ ನಮ್ಮ ಮನೇಲಿ ಹಬ್ಬನ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇದು ಸ್ಮಾಲ್ ರಂಗೋಲಿ ಗೈಸ್, ಇದು ನಮ್ಮ ಅತ್ತೆಮ್ಮ ಹಾಕಿರೋ ಅಂಥ ರಂಗೋಲಿ. ಸೊ ನೆಕ್ಸ್ಟ್ ನಾವು ಈ ರೀತಿಯಾಗಿ ಸ್ಮಾಲಾಗಿ ಡೆಕೋರೇಷನ್ ಮಾಡಿದ್ವಿ. ಮನೆ ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸಿಂಪಲ್ಲಾಗೇ ಮಾಡಿದ್ವಿ. ಸೊ ಚಿಕ್ಕದಾಗಿ ಈ ಥರ ತೋರಣ ಕಟ್ಟಿ ಹೂವು ಎಲ್ಲ ಇದು ಮಾಡಿ, ಸೊ ದೇವ್ರ ಮನೆ ಇಷ್ಟು ಚಿಕ್ಕದಾಗಿ ಮಾಡಿದ್ವಿ. ಯಾಕೆ ಅಂತಂತಂದರೆ, ಸೊ ವರಲಕ್ಷ್ಮಿ ಮುಂಚೆಯಿಂದನೂ ಅದು ಸೀರೆ ಉಟ್ಸ್ಕೊಂಡು ಪೂಜೆ ಮಾಡೋ ಆ ಥರ ಇತ್ತು ಅಂತಂದರೆ ಈ ವರ್ಷನೂ ಮಾಡ್ಬೋದಾಗಿತ್ತು. ಆದರೆ ಇವರು ಮುಂಚೆಯಿಂದನೂ ಇದೇ ಥರ ಕಲಶನೇ ಕೂರಿಸಿದ್ರಿಂದ ನಾನು ಕೂಡ ಫಸ್ಟ್ ಟೈಮ್ ಅಂತ ಹೇಳಿ ನಾನು ಕೂಡ ಹೀಗೆ ಮಾಡಿದೆ. ನೋಡೋಣ ಮುಂದಿನ ಸಾರಿ ಆದಷ್ಟು ಸೀರೆ ಎಲ್ಲ ಉಡಿಸಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷದ ವರಮಹಾಲಕ್ಷ್ಮಿ ನಾವು ಇಷ್ಟು ಸಿಂಪಲ್ಲಾಗಿ ಆಚರಿಸಿದ್ವಿ. ಸೊ ಆಡಂಬರನೇ ಬೇಕು ಅಂತ ಏನಿಲ್ಲ, ನಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ಪೂಜೆ ಮಾಡಿದ್ರೆ ಆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಮನೆ ಪುಟ್ಟು ವರಮಹಾಲಕ್ಷ್ಮಿ. ಸೊ ಪೂಜೆ ಎಲ್ಲ ಆದಮೇಲೆ ಸೊ ಮನೆಯವರೆಲ್ಲರೂ ಕೂಡ ಮಂಗಳಾರತಿ ತೊಗೊಂಡ್ವಿ. ಸೊ ನಮ್ಮಲ್ಲಿ ಏನಿರುತ್ತೋ ಅದನ್ನು ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಸೊ ಮಂಗಳಾರತಿ ತೊಗೊಂಡು ನಾವು ಪೂಜೆನ ಮುಗಿಸ್ಕೊಂಡ್ವಿ ಗೈಸ್. ಪೂಜೆ ಆದಮೇಲೆ ಗಂಡಿನ ಕಾಲಿಗೆ ಆಶೀರ್ವಾದ ಪಡ್ಕೊಂಡು ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು. ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಸೊ ನೆಕ್ಸ್ಟ್ ಫೈನಲ್ ಸ್ಟೆಪ್ ಅಂದರೆ ಊಟ. ಸೊ ಇವತ್ತು ನಮ್ಮ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಗೊತ್ತಾ ಗೈಸ್, ನೋಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಹಬ್ಬನ ಆಚರಿಸಿದ್ವಿ. ಸೊ ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್. ಎಲ್ರಿಗೂ ಒನ್ಸ್ ಅಗೇನ್ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗಲೂ ನಿಮ್ಮ ಮನೇಲಿ ಲಕ್ಷ್ಮಿ ಜಾಸ್ತಿ ಬರಲಿ. ಥ್ಯಾಂಕ್ ಯು, ಲವ್ ಯು, ಬಾಯ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಬಾಯ್.